ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಕುಬೋಟಾ 50U ಈ ಇಟಾಚಿದು ಬಕೆಟ್ ಸಿಲಿಂಡ್ರಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತಿದೆ ಮತ್ತು RMCL ಹೋಗಿದೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಕುಬೋಟಾ 50. ಎರಡು ನಮ್ಮ ಹಿಟಾಚಿ ಆಪ್ರೇಟರ್ ಶಿವ ಅಂತ. ಆರಾಮು ಏನೇ ಬಕೆಟ್ ಸೀಲಾ? ಬಕೆಟ್ ಸೀಲ್ ಮತ್ತು RMCL ಬಕೆಟು ಆರಾಮು. ಪಿನ್ ಓಪನ್ ಮಾಡಿಕೊಂಡು ಚೆಕ್ ನಟ್ ಲೂಸ್ ಮಾಡಿದರೆ ಪಿಸ್ಟನ್ ಹೊರಗೆ ಬರುತ್ತೆ. ಆಮೇಲೆ ಓಪನ್ ಮಾಡೋಕ್ಕೆ ಮುಂಚೆ ಪೈಪ್ ಬಿಚ್ಚಿ ಆಯಿಲ್ ಡ್ರೈ ಮಾಡಬೇಕು ಟ್ಯೂಬಲ್ಲಿ. ಪಿನ್ ಓಪನ್ ಮಾಡಿ ಪಿಸ್ಟನ್ ಇಳಿದ್ರೆ ಪೈಪ್ ಬಿಚ್ಚಿ ಆಯಿಲೆಲ್ಲ ಡ್ರೈ ಆಗುತ್ತೆ. ಓಪನ್ ಮಾಡೋಣ. ಹೇಳ್ಬಿಟ್ಟಿರಾ? ಎಲ್ಲ ಬರ್ಬೋದು. ಅಲ್ಲ ಬರ್ತೈತೆ ಅಲ್ಲಿ ಬರ್ತೈತೆ. चलो चलो आज तो चला गया डाउट कम करी बात ये मत बोला कि खेल लगता है हां ಇರ್ಕಲ್ಲ ಹಾಂ ಇದು ಟೈಮ್ ಸರಿ ಇರ್ಬೇಕಲ್ಲ. ಲೂಸ್ ಐತನಪ್ಪ ಇದು. ಕೈ ಬರ್ತಾವ. ಅಲ್ವಾ ವೇಟ್ ಮಾಡಿಲ್ಲ. ಬಂದು ನೋಡ್ಕೊಂಡು ಬಂತ ನೋಡೋ ಬೈಕವ. ಸೆಗ್ಮೆಂಟ್ ಅಲ್ಲ ಅವರು ಕಮ್ಮಿ ಕಟ್ಟಾಗಿದೆ. ಹಿಂಗೆ ಎಷ್ಟು ಅಂದಾಜು? ಹಿಂಗಲ್ಲ, ಇನ್ನೂ ಅಂದರೆ ಜಾಸ್ತಿ ಆಗಬೇಕು ಅಣ್ಣ. ನಾವು ಸದ್ಯಗಂತೂ ಅಷ್ಟೇ ಡಬಲ್ ಹಾಕೋಲ್ಲ. ಏನಪ್ಪ ಫೀಲ್ಡಲ್ಲಿ ನಾನು ಒಂದು ಇರಲಿ ಅಂತ ಮಾಡ್ತಿರೋದು. ಇದರಿಂದನೇ ದುಡಿಬೇಕು. ಈಗ ನಾರ್ಮಲ್ ಆಗಿತ್ತು ಅಣ್ಣ. ಓಕೆ, ಈಗ ಸೀಲು ತೆಗೆದಿನಿ. ನಮಗೆ ಬೇಕಾಗಿರೋದು 45, 65, 13. ಆಮೇಲೆ ನಮಗೆ ಬಂದಿರೋದು 40, 60, 12. ಅಂದರೆ ಸೀಲ್ ಮ್ಯಾಚ್ ಆಗೋಲ್ಲ ಇದು. ಮತ್ತು ಮೆಜರ್ಮೆಂಟ್ ಹೇಳಿದ್ದೀನಿ, ಇವು ನಾಳೆಕಾಗತ್ತೆ. ಇದಾಯಿತು. ಮತ್ತು ನೆಕ್ಸ್ಟು ಒಂದು RM ಸಿಲಿಂಡರ್ ಅನ್ನೋದೈತೆ. RMIಂದ ಬಿಚ್ಚಿ ಚೆಕ್ ಮಾಡ್ಕೊಳ್ಳೋಣ. RM ಸಿಲಿಂಡರ್ದು ಪಿಸ್ಟನ್ ಓಪನ್ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಸೀಲ್ ನೋಡೋಣ ಮ್ಯಾಚ್ ಆಗುತ್ತೆ ಏನಂತ. ಬರ್ತದೆ ಬರುವಂಗೆ ಬರುತ್ತೆ.
ಇದು ಆರಾಮ್ದಿದು ಆಯಿಲ್ ಸೀಲ್ ಮ್ಯಾಚ್ ಆಯಿತು, ಡಸ್ಟ್ ಸೀಲ್ ಮ್ಯಾಚ್ ಆಯಿತು, ವಿಯರಿಂಗ್ ಮ್ಯಾಚ್ ಆದವು. ಪಿಸ್ಟನ್ ಸೀಲ್ ಮಾತ್ರ ಓರಿಂಗ್ ಟೈಪ್ ಬರಬೇಕು, ನಮಗೆ ಸ್ಕ್ವೇರ್ ಟೈಪ್ ಬಂದಿದೆ. ಹಾಗಾಗಿ ಅದನ್ನು ಬೇರೆ ಹೇಳಿದ್ದೀನಿ ನಮ್ಮ ಸಪ್ಲೈಯರ್ಗೆ, ನಾಳೆ ಬರುತ್ತೆ. ಇವಾಗ ನೆಕ್ಸ್ಟು ನಾಳೆ ಐತಲ್ಲ ಟೋಟ್ಲು ಆರಾಮ್ ಸೀಲ್ ಹಾಕಿ ಆರಾಮಿಂದ ಫಿಟ್ ಮಾಡೋಣ. ಬಕೆಟಿಂದ ಬಕೆಟ್ ಫಿಟ್ ಮಾಡ್ಬಿಡೋಣ ಏನು ರೀ. ಸರಿ ನೆಕ್ಸ್ಟ್ ಡೇ. ಓಕೆ, ಇವತ್ತು ಡೇ 2. ನಿನ್ನೆ 50 ಗಾಡಿದು ಆರಾಮ್ ಸೀಲು ಬಕೆಟ್ ಸೀಲ್ ಹಾಕಕ್ಕೆ ಬಂದಿದೆ. ಅದರಲ್ಲಿ ಏನೈತೆ, ಸೀಲ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿ ಬೇರೆ ಸೀಲ್ ಬಂದಿದ್ದು. ಅದಕ್ಕೆ ಇವಾಗ ನೆಕ್ಸ್ಟ್ ಬೇರೆ ಸೀಲ್ ಅಂತೂ ಕರೆಕ್ಟಾಗಿ ಬಂದಿದ್ದಾವೆ. ಒಂದು ಸೀಲು ಚೇಂಜ್ ಆಗಿತ್ತು, ಇವಾಗ ಕರೆಕ್ಟಾಗಿ ಬಂದಿದೆ. ಆಮೇಲೆ ಬಕೆಟಿಗೆ ಟೋಟಲ್ ಸೀಲ್ ಕಿಟ್ ಚೇಂಜ್ ಆಗಿದೆ. ಇವಾಗ ಟೋಟಲಾಗಿ ಮೊದಲು ಆರಾಮ್ ಸಿಲಿಂಡರ್ ಫಿಟ್ ಮಾಡಿಕೊಂಡು ಆಮೇಲೆ ಬಕೆಟ್ ಸೀಲ್ ಹಾಕೊಂಬಿಡೋಣ. ಕೂಲಿಲ್ಲ ಒಳಗಡೆ ಚೆಕ್ ಮಾಡ್ತಾರ, ಕೂಲಿಲ್ಲ. ಇದು ಪಿಸ್ಟನ್ ಸೀಲಿಂದ ಫಿಟಪ್ ಆಗಿದೆ. ಆಮೇಲೆ ಇದು ನಿನ್ನೆನೇ ಸೀಲ್ ಎಲ್ಲ ಹಾಕಿಟ್ಟಿದ್ದೆ ಇದರಲ್ಲಿ. ಇದನ್ನು ಪಿಸ್ಟನಿಗೆ ಹೇರಿಸಿ ಟ್ಯೂಬಿಗೆ ಫಿಟ್ ಮಾಡಿಬಿಡೋಣ. ನೀನೇ ಹಾಕದ ಓಕೆ, ಆರಾಮ್ ಸಿಲಿಂಡ್ರ್ ಚೆಕ್ನ ಟೈಟ್ ಮಾಡಿ ಹೋಸ್ ಪೈಪು ಫಿಟಪ್ ಆಗಿದೆ. ಮೇಲೆಡೆ ಕೂರ್ತಿದ್ರು, ಹೋಸ್ ಪೈಪ್ ಎಲ್ಲ ಫಿಟಪ್ ಆಗಿದೆ. ಇವಾಗ ನೆಕ್ಸ್ಟ್ ಆಯಿಲ್ ಹಾಕ್ತವ್ರೆ. ಆಯಿಲ್ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಸ್ಟಿಕ್ ಹೊರಗೆ ದಬ್ಬಿ ಬಕೆಟಿಂದ ಒಂದು ಪಿಸ್ಟನ್ ಬಿಚ್ಚಿಟ್ಟಿದ್ದೆ. ಅದು ಸೇಮ್ ಕಂಪ್ಲೀಟ್ ಸೀಲ್ ಮ್ಯಾಚ್ ಆಗಲಿಲ್ಲ ಅಂತ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಸ್ಟಿಕ್ ಮುಂದಕ್ಕೆ ದಬ್ಬಿ ಬಕೆಟ್ ಸೀಲ್ ಒಂದು ಫಿಟ್ ಮಾಡ್ಕೊಂಡ್ರೆ ಗಾಳಿಕೆ ಇಲ್ಲ. ಇದು ಸೀಲೆಲ್ಲ ಹಾಕಾಯಿತು. ಒಳಗಡೆ ಆಯಿಲ್ ಸೀಲು, ಇದು ಪಿಸ್ಟನ್ ಸೀಲು ಶಾಫ್ಟಿಗೆ ಫಿಟ್ ಮಾಡ್ಕೊಂಬಿಡೋಣ. ಒಬ್ಬರಿಗೆ ಹೆಲ್ಪ್ ಆಗಲಿ ಅಂತ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ $1 $10 ಆದಮೇಲೆ ನಮ್ಮ ಅಕೌಂಟ್ ಒಂದು ಪಿನ್ ಮಾಡಿ ಹಾಕ್ತೀವಿ. ಎಲ್ಲ ಹಂಗೆ ಕಟ್ಟಿದಾಗಲ್ಲ ಹೇಳ್ತೀನಿ. ಮ್ಯಾಲೆ ಎಷ್ಟು ಬರುತ್ತೆ? ಅದು ಮ್ಯಾಲೆ ನೋಡಿಲ್ಲ.
ಬಕೆಟ್ಸ್ ಪಿಸ್ಟನ್ ಸಿಲಿಂಡರ್ ಫಿಟ್ ಮಾಡ್ಕೊಂಡಿದ್ವಿ. ಇವಾಗ ಹೋಸ್ ಪೈಪ್ ಫಿಟ್ ಮಾಡಿ ಮತ್ತೆ ಬಕೆಟ್ ಒಂದು ಫಿಟ್ ಮಾಡ್ಕೊಬೇಕು. ಬಕೆಟ್ ಎಲ್ಲ ಫಿಟ್ ಅಪ್ ಆಗಿದೆ, ಸ್ಟಾರ್ಟ್ ಮಾಡಿದ್ದಾರೆ, ಚೆಕ್ ಮಾಡೋಣ. ಅದು ಒರ್ಸ್ರಿ ಅದನ್ನ. ಸ್ಟಿಕ್ ಲೀಕೇಜ್ ಇಲ್ಲ ಅಣ್ಣ? ರೈಟ್, ಓಕೆ, ಲೀಕೇಜ್ ಇಲ್ಲ. ವರ್ಕರ್ಸ್ ಓಕೆ. ಕುಬೋಟಾ 50U ಈ ಹಿಟಾಚಿದು ಆರಾಮ್ ಸಿಲಿಂಡ್ರಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕಿತ್ತು, ಮತ್ತು ಬಕೆಟ್ ಸಿಲಿಂಡ್ರಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗ್ತಿತ್ತು. ನಿನ್ನೆ ಬಂದು ಸಿಲಿಂಡರ್ ಓಪನ್ ಮಾಡಿದರೆ ಸೀಲ್ ಮ್ಯಾಚ್ ಆಗಲಿಲ್ಲ, ಮತ್ತು ಇವತ್ತು ಬೇರೆ ಸೀಲ್ ತರಿಸಿ ಹೊಸ ಸೀಲ್ ಹಾಕಿ ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಹೈಡ್ರಾಲಿಕ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ, ಮತ್ತು ಈ ಗಾಡಿದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.